ಗುರುಗಳೇ, ಈಗ ಎಲ್ರೂ ಹೇಳ್ತಾರೆ ನಾವು ಪ್ರಾಮಾಣಿಕವಾಗಿ ದುಡಿದ್ರೆ ದುಡ್ಡು ಮಾಡಕ್ ಆಗಲ್ಲ ಅನ್ನೋದು ಒಂದು ಜನಜನಿತವಾದಂತಹ ವಾಕ್ಯ, ಒಂಥರ ಘೋಷ ವಾಕ್ಯ ಆಗುತ್ತೆ. ಸೊ ನಾವು ಅಪ್ರಾಮಾಣಿಕವಾಗಿದ್ರೆ ಮಾತ್ರ ದುಡ್ಡು ಮಾಡಕ್ ಆಗೋದು ಅನ್ನೋದು ತುಂಬಾ ಜನರ ಬಾಗಿಲ್ಲ ಅಂತ ಹೇಳಿದೀವಿ. ನಾವು ಪ್ರಾಮಾಣಿಕವಾಗಿರೋರು ನಮ್ಮ ಕೈಲೆಲ್ಲ ಅಷ್ಟೊಂದು ದುಡ್ಡು ಮಾಡಕ್ ಆಗಲ್ಲ, ಇಕ್ಕಿದಂಗೆ 100 ಕೋಟಿ 50 ಕೋಟಿ ಎಲ್ಲ ಮಾಡ್ತಾರೆ ಅಂದ್ರೆ ಬಹುಶಃ ಅಡ್ಡದಾರಿ ಹಿಡಿದಿರಬೇಕು ಅನ್ನುವಂಥ ಮಾತುಗಳನ್ನೇ ಹಾಡ್ತಾರೆ. ಇದಕ್ಕೆ ಏನು ಉತ್ತರ ಕೊಡ್ತೀವಿ? ಹೌದಾ, ಇದು ನಿಜಾನ, ಅಥವಾ ಅದಕ್ಕೆ ಅಂತ ಪ್ರಾಮಾಣಿಕ ಹಾದಿಯಲ್ಲಿ ಹೋಗಿ ಕೂಡ ದುಡ್ಡು ಮಾಡೋದಕ್ಕೆ ಸಾಧ್ಯ ಅಂತ ಏನು? ಎಸ್, ಆ್ಯಕ್ಚುಲಿ ಸುಳ್ಳು ಸದ್ದು ಹೆಚ್ಚು ಮಾಡುತ್ತೆ. ಹಾಗಾಗಿ ನಾವು ಕೇಳಿಸ್ಕೊಂಡಿರೋದು, ನೋಡಿರೋ ಅಂಥದ್ದು, ಇಲ್ಲಿ ತನಕ ನಮ್ಮ ಅನುಭವಕ್ಕೆ ಬಂದಿರೋದು ಇದೇ ಆಗಿರುತ್ತೆ. ಸೊ ನಮ್ಮ ಪ್ರಪಂಚದಲ್ಲಿ 80ರಿಂದ 85, 90% ಒಳ್ಳೆಯ ಜನಗಳಿದ್ದಾರೆ. ಸೊ ಹಾಗಾಗಿ ಇನ್ನೂ ಈ ಭೂಮಿ ಯಾಕಪ್ಪ ಇನ್ನೂ ಉಳಿದಿದೆ ಅಂತಂದರೆ, ಯಾಕೆ ಪ್ರವಾಹ ಬಂದಿಲ್ಲ, ಏಕೆ ಟೆಂಪ್ರೇಚರ್ ತಾಪಮಾನ ಹೆಚ್ಚಾಗಿ ನಾವೆಲ್ಲ ಸತ್ತೋಗಿಲ್ಲ ಅಂತಂದರೆ 90% ಒಳ್ಳೆಯವರಿದ್ದಾರೆ. ಸೊ ಬಟ್ ಅವ್ರು ಸದ್ದು ಮಾಡಲ್ಲ. ಸೊ ಹಾಗಾಗಿ ಸದ್ದು ಮಾಡಿದ್ದೆಲ್ಲ ಕೆಟ್ಟದ್ದು ಅಥವಾ ಸುಳ್ಳಾಗಿರುತ್ತೆ. ಹಾಗಾಗಿ ನಮ್ಗೆ ಕೇಳಿಸ್ಕೊಂಡಿರೋದು ಅದೇ ಆಗಿರುತ್ತೆ. ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಮಾಡಿದಾಗ ಮಾತ್ರ ಮೋಕ್ಷವನ್ನು ಪಡ್ಕೋಬೋದು. ನಮ್ಮ ಸಬ್ಜೆಕ್ಟಲ್ಲಿ ಬರೀ ಹಣ ಆಸ್ತಿ ಮಾತ್ರ ಅಲ್ಲ, ಐಶ್ವರ್ಯ ಇದೆ ಗೊತ್ತಿರಲಿ. ಐಶ್ವರ್ಯ ಅಂತಂದರೆ ಆಯಸ್ಸು, ಐಶ್ವರ್ಯ ಅಂತಂದರೆ ಸಂತಾನ ಭಾಗ್ಯ ಆಗುವಂಥದ್ದು, ಐಶ್ವರ್ಯ ಅಂತಂದರೆ ನೆಮ್ಮದಿ, ಶಾಂತಿ, ಸುಖ. ಇವೆಲ್ಲವೂ ಬರೀ ದುಡ್ಡಿರೋರು ಮಾತ್ರ ಸುಖ ಶಾಂತಿ ನೆಮ್ಮದಿಯಿಂದ ಇರೋಲ್ಲ ಗೊತ್ತಿರಲಿ. ಆಸ್ತಿ ಬೇಜಾನ್ ಜನಕ್ಕಿದೆ, ಅಂತಸ್ತಿದೆ, ಹಣ ಇದೆ, ಬಟ್ ಸುಖ ಶಾಂತಿ ನೆಮ್ಮದಿ ಇವೆಲ್ಲವೂ ಬರಬೇಕಂತಂದರೆ ಧರ್ಮವಾಗಿ ನಾವು ಬಿಸ್ನೆಸ್ ಮಾಡಬೇಕು, ಧರ್ಮವಾಗಿ ಜೀವನ ಮಾಡಬೇಕು. ಧರ್ಮದಿಂದ ನೀತಿಯಿಂದ ನಾವು ಮಾಡಿದಾಗ ಮಾತ್ರ, ಸಂಸ್ಕಾರವಂತರಾಗಿ ಜೀವಿಸಿದಾಗ ಮಾತ್ರ ಇವೆಲ್ಲವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ನಮ್ಮ ಸಬ್ಜೆಕ್ಟಲ್ಲಿ ಕೆಲವು ಬಿಸ್ನೆಸ್ಗಳನ್ನ ಮಾಡೋ ಹಾಗೇ ಇಲ್ಲ, ಕೆಲವು ಬಿಸ್ನೆಸ್ಗಳನ್ನ ಮಾಡ್ಬೋದು. ಸೊ ಅದು ಯಾವುದ್ಯಾವುದು ನಾವು ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇವೆ, ನಾವು ಕಲಿತು ಮಾಡಬೇಕು, ಬಟ್ ಧರ್ಮದಲ್ಲೇ ಇರಬೇಕು. ಒಳ್ಳೆ ಮಾರ್ಗದಲ್ಲಿ ಹೋಗಿ ದುಡ್ಡು ಮಾಡಬಹುದು, ಶ್ರೀಮಂತರಾಗಬಹುದು ಅನ್ನೋದು ಹೆಚ್ಚು ಮಾಡೋಕ್ಕಾಗೋದು ಅದೇ ಮಾರ್ಗದಲ್ಲೇ. ಕೆಟ್ಟ ಮಾರ್ಗದಲ್ಲಿ ಮಾಡ್ಬೋದು, ಬಟ್ ಹೆಚ್ಚು ಕಾಲ ಮುಂದಿನ ಹೇಳ್ಕೊಡ್ತಾರೆ ಇವರು ಅಂದ್ರೆ ಬಹುಶಃ ಏನೋ ಗೊತ್ತಿಲ್ವಪ್ಪ ಅಂತ. ಯಾಕಂದ್ರೆ ಗೊತ್ತಿಲ್ಲದೆ ಮಾತಾಡೋರು ಸಾಕಷ್ಟು ಜನ ಬೇರೆ ಬೇರೆ ತರ ಮಾತಾಡ್ತಾರೆ. ಹೌದು. ಈಗ ಫೌಂಡೇಶನ್ ಕ್ಲಾಸ್ ಮಾಡ್ತೀವಿ ಮೊದಲ ದಿನ, ಅದಾದ್ಮೇಲೆ 100 crore ಕ್ಲಬ್ ಒಂದು ಕ್ಲಾಸ್ ಮಾಡ್ತೀವಿ. ಈ ಎರಡು ಕ್ಲಾಸ್ಗೂ ಇರೋ ಡಿಫ್ರೆನ್ಸ್ ಏನು? ಆ 2ನೇ ಕ್ಲಾಸ್ ಅಟೆಂಡ್ ಮಾಡಿದ ತಕ್ಷಣ ನಿಜಕ್ಕೂ ಕೋಟಿ ದುಡಿಯೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಅಟೆಂಡ್ ಮಾಡಿದವರು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿದ್ದಾರಾ? ತುಂಬ ಜನ ಸಕ್ಸಸ್ ಆಗಿದ್ದಾರೆ. ಅದಕ್ಕೆ ನೀವು ಟೆಸ್ಟಿಮೋನಿಯಲ್ಸ್ ನೋಡಬೇಕು. ಆಮೇಲೆ ನೀವು ನೈಜವಾಗಿ ನೀವು ಎವ್ರಿಥಿಂಗ್ ಹ್ಯಾಸ್ ಟು ಬಿ ಟೆಸ್ಟೆಡ್. ನಾವು ಯಾವುದನ್ನು ನಂಬಾರ್ದು ಅಂತ ಹೇಳ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ನನ್ನನ್ನು ಚಾನ್ಸೇ ಇಲ್ಲ, ನಂಬಲೇಬಾರ್ದು. ನೀವು ಯಾರನ್ನು ನಂಬಬೇಕು? ನಿಮ್ಮನ್ನು ನೀವು ನಂಬಬೇಕು, ಯೂನಿವರ್ಸ್ನ ನಂಬಬೇಕು. ಯಾಕಂದರೆ ಆ ತತ್ವ ನಿಮ್ಮೊಳಗಡೆ ಇರೋದು. ನಾನು ಒಂದು ವ್ಯಕ್ತಿ ಚೆನ್ನಾಗಿ ಮಾತಾಡ್ತಿದ್ದೀನಿ, ನಾನು ಪುಸ್ತಕ ಓದ್ಕೊಂಡು ಬಂದು ಮಾತಾಡಿರ್ಬೋದಲ್ವ, ಇಲ್ಲ ನನಗೇನೋ ವಾಕ್ಚಾತುರ್ಯ ಇದೆ ಹಾಗೆ ಮಾತಾಡಿರ್ಬೋದಲ್ವ. ಬರೀ ಸ್ಯಾನ್ಸ್ಕ್ರಿಟ್ ಏನೋ ಕೆಲವು ವಾಕ್ಯಗಳು ಹೇಳಿದೆ, ಬಸವಣ್ಣ ಸರ್ವಜ್ಞಂದು ಹೇಳಿದೆ ಅನ್ನೋ ಕಾರಣಕ್ಕೆ ನಾನು ಸರಿ ಅಂತ ನೀವು ನಂಬೋ ಅವಶ್ಯಕತೆ ಇಲ್ಲ. ಬಟ್ ಯು ಕ್ಯಾನ್ ಆಲ್ವೇಸ್ ಟೆಸ್ಟ್. ಸೊ ಹಾಗಾಗಿ ಟ್ರಸ್ಟ್ ಮಾಡಬಾರ್ದು ಎನಿಥಿಂಗ್ ಅಟ್ ಫೇಸ್ ವ್ಯಾಲ್ಯೂ. ಬಿಕಾಸ್ ದುಡ್ಡಿನ ವಿಚಾರಕ್ಕೆ ಬಂದರೆ ಯಾವುದನ್ನು ನಾವು ನಂಬಬಾರ್ದು, ಟೆಸ್ಟ್ ಮಾಡಬೇಕು. ಸೊ ಹಾಗಾಗಿ ನಾವು ಈ ಏನು ಫೌಂಡೇಶನ್ ವರ್ಕ್ಶಾಪ್ ಅಂತ ಕರಿತೇವೋ ಅದೊಂದು ಟೆಸ್ಟಿಂಗ್ ಆ್ಯಕ್ಟಿವಿಟಿ ಥರ ಇರುತ್ತೆ. ನಿಮಗೆ ಗೊತ್ತಾಗುತ್ತೆ, ಐ ಮೀನ್ your pitch is ready. I mean before I play the match the pitch has to be ready. So ಫೌಂಡೇಶನ್ ವರ್ಕ್ಶಾಪು ಪಿಚ್ ರೆಡಿ ಮಾಡಿದ್ರೆ ನೆಕ್ಸ್ಟ್ 100 ಕೋಟಿ ವರ್ಕ್ಶಾಪ್ ಅಂತ ಏನು ಕರಿತೇವೋ ಅವರೇ ತಾನಾಗೆ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ನಾನು ಹೇಳ್ದಾಗಲೇ 100 ಕೋಟಿ ಜುಜ್ಬಿ ಗೊತ್ತಿರಲಿ. ಪ್ಲೀಸ್ ಬಿ ಮೈಂಡ್ಫುಲ್ ಆಫ್ ಇಟ್. ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್ ಬಿಕಾಸ್ ಇಟ್ ಈಸ್ ಜಸ್ಟ್ ಅ ಪೇಪರ್. ಯು ಕಾಂಟ್ ಇವನ್ ಕ್ರಿಯೇಟ್ ಅ ಸಿಂಗಲ್ ನೈಲ್. ಕೆನ್ ಯು? ಒಂದು ನೈಲ್ ಯಾರ ಕೈಲಾದರೂ ಮಾಡೋಕ್ಕಾಗುತ್ತೆ? ಒಂದು ಉಗುರು ನಿಮ್ಮ ಕೈಯಲ್ಲಿ ತಾಕತ್ತಿದೆಯಾ? ನನ್ನ ಕೈಯಲ್ಲೇ ಆಗಲ್ಲ. ಹೋಗಲಿ ಒಂದು ಕೂದಲು ಆಗುತ್ತಾ? ಆಫ್ಟರ್ ಆಲ್ ದುಡ್ಡು ಅಲ್ಲ, ನಾವೇ ಅಲ್ವಾ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಪ್ರೊಡ್ಯೂಸ್ ಮಾಡೋದು. ಇದು ತುಂಬ ಸುಲಭ ರೀ. ಮನಸ್ಸು ಇರಬೇಕು. ಯಾರು ಮನಸ್ಸು ಮಾಡ್ತಾರೋ ಅವನಿಗೆ ದುಡ್ಡು ತುಂಬ ಸುಲಭವಾಗುತ್ತೆ, ಗೊತ್ತಿರಲಿ. ಸೊ ಕೆಲವು ಕಮ್ಯುನಿಟೀಸ್ ನೀವು ನೋಡ್ಬೋದು, ಎಂಟೈರ್ ಬ್ಯಾಂಗ್ಳೂರಲ್ಲ ಇಡೀ ವರ್ಲ್ಡಲ್ಲಿ ಈ ಕಮ್ಯುನಿಟೀಸ್ ಅವರೇ ಹೆಚ್ಚು ಬಿಸ್ನೆಸ್ ಮಾಡ್ತಿರ್ತಾರೆ. ಸೊ ಅವ್ರಿಗೆಲ್ಲ ಈ ಮನಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಆ ಮನಸ್ಥಿತಿ ತೆಗೆದುಕೊಂಡಾಗ ನಾವೆಲ್ಲರೂ ಶ್ರೀಮಂತರಾಗ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್
51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.